ಸೊ ಹಾಯ್ ಎವ್ರಿಬಾಡಿ, ಇವತ್ತು ಗಣೇಶ ಚತುರ್ಥಿ ಅದ ಆ್ಯಂಡ್ ಐ ಥಾಟ್ ನಾ ಇವತ್ತು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಈಗ ನಾ ಜಿಮ್ಮಿಗೆ ಹೊಂಟೀನಿ. ಸೊ ಆ್ಯಕ್ಚುಲಿ ನಾ 2 ವೀಕ್ಸ್ ಜಿಮ್ಮಿಗೆ ಹೋಗೇ ಇಲ್ಲ. ಬಿಕಾಸ್ ಹಿಂಗಿಲ್ಲಕ್ಕೆ ಓಕೆ ನಶೆಗ್ದಾಗ ಥಂಡಿ ಇರ್ತೈತಿ ಫಾರ್ ವಿಚ್ ನಿಮಗೆ ಹೇಳಕ್ಕೆ ಮನಸ್ಸು ಬರೋಂಗಿಲ್ಲ. ಹಾಗೂ ಇಲ್ಲ, ನಂಗೆ ಎಚ್ಚರ ಇದ್ದೆ. ನಾ ಕಣ್ಣು ತೊಗೊಂಡೇ ಮುಕ್ಕೊಂಡಿದ್ದೆ. ಕಣ್ಣು ತೊಗೊಂಡು ಯಾರು ಮಕ್ಕೋತಾರೆ, ಬಟ್ ನೀವೇ ಎಚ್ಚರ ಇದ್ದೆ ನಾ. ಬಟ್ ನಾ ಹೋಗಿಲ್ಲ ಅಷ್ಟೇ. ಲೈಕ್ 5:30ಗೆ ಎಚ್ಚರ ಇದ್ದು 5:30ಗೆ ಅಲಾರಾಮ್ ಹೊಡಿತದ. ಹೇಳೋದು ನಾ ಆಮೇಲೆ ಹೇಳ್ತನದು ಬೇರೆ ಮಾತು. ಬಟ್ 5:30ಗೆ ಅಲಾರಾಮ್ ಹೊಡಿತೈತಿ. ನಾ 5:30ದಿಂದನೇ ಎಚ್ಚರ ಇರ್ತೀನಿ. ಬಟ್ ನಾ ಹೇಳಂಗಿಲ್ಲ ಅಷ್ಟು ಜಲ್ದಿ. ಎನಿವೆ ತೋ ಹಾಂ, ಹಿಂಗೆ ಅನ್ಕೋತ ನಾ 2 ವೀಕ್ಸ್ ಹೋಗಿಲ್ಲ. ಆ್ಯಂಡ್ ನಾ ಲಿಟ್ರಲಿ 6:30ಗೆ ಬಿಟ್ಟಿನ ರೂಮ್ 7 ಮಟ್ಟ ನಾ ಕಾಲನಿದಾಗ ಅಡ್ಡಾಡತ್ತೀನಿ. ಬಿಕಾಸ್ ಇದು ನಾ 3rd ಟೇಕ್ ತೊಗೊಳ್ಳೋದು. ಹಿಂಗೆ ಅನ್ಕೋತ ನಾ ಇವತ್ತು ಹೋಗಂಗಿಲ್ಲ ಅಂತ ಅನಿಸ್ತೈತೆ ನಂಗೆ ಜಿಮ್ಮಿಗೆ. ಬಟ್ ಎನಿವೆ ಇವತ್ತು ಗಣೇಶ ಚತುರ್ಥಿ ಅದ. ಆ್ಯಂಡ್ ಇಲ್ಲಿ ಎಲ್ಲಿ ಕಾಲನಿದಾಗ ಗಣಪತಿ ಇಡ್ತಾರೆ ನಂಗೆ ಗೊತ್ತಿಲ್ಲ. ಬಟ್ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೋತ ಹೋಗ್ತೀವಿ. ಎಲ್ಲರ ಇಟ್ಟರು ಅಂದರೆ ನಾ ಕವರ್ ಮಾಡ್ತೀನಿ. ಆ್ಯಂಡ್ ಈಗಂತೂ ನಾನು ಜಿಮ್ಮಿಗೆ ಹೊಂಟೀನಿ. ಆ್ಯಂಡ್ ಇಲ್ಲಿ ಒಂದು ಆ್ಯಕ್ಚುಲಿ ಗಣಪತಿ ಕೂಡ್ಸ್ಯಾರ, ಮಸ್ತ್ ಐತಿ. ನಾ ಅದು ವಿಡಿಯೋ ಹಾಕ್ತೇನೆ ಇನ್ ಬಿಟ್ವೀನ್. ಬೆಳಗ್ಗೆನೇ ದರ್ಶನ ಆಯಿತು. ಆ್ಯಂಡ್ ಸೀನಾ ಜಾಗ ಮಾಡಿಲ್ಲ, ಅದಕ್ಕೆ ದೂರಿಂದನೇ ನಮಸ್ಕಾರದ ಮಾಡಿದೆ. ಬಟ್ ಅಟ್ಲೀಸ್ಟ್ ಅಲ್ಲೊಂದು ಕೂಡ್ಸ್ಯಾರ ಅದೊಂದು ಗೊತ್ತಾಯಿತು. ಸಂಜೆಗೆ ವಿ ವಿಲ್ ಗೋ ಟು ನಮಸ್ಕಾರದ್ದು ಮಾಡಕ್ಕೆ. ಆ್ಯಂಡ್ ಮಜಾ ಐತಿ. ಆ್ಯಂಡ್ ಇವತ್ತು ನಮ್ಮ ಪಿಜಿದಾಗ ಇಡೀ ದಿವಸ ಫುಡ್ ಇಲ್ಲ, ಫಾರ್ ವಿಚ್ ನಾವು ಹೊರಗೆ ತಿನ್ನಬೇಕು. ಆ್ಯಂಡ್ ನಾವು ಹೆಂಗೂ ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗ್ಬೇಕಲ್ಲ ಇವತ್ತು. ಎಲ್ಲೆಲ್ಲಿ ಗಣಪತಿ ಕೂಡ್ಸಿರ್ತಾರೆ ನಾವು ನಮಸ್ಕಾರ ಮಾಡಿ ಬರಬೇಕು. ಆ್ಯಂಡ್ ಅಲ್ಲಿ ಪ್ರಸಾದ ಇತ್ತಂದ್ರೆ ಮಸ್ತ್ ಪ್ರಸಾದ ತಿಂದು ಬರೋದು. ಚಲೋ ಐತಿ, ಚಂದ ಐತಿ ಬಪ್ಪ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನಮ್ಮ ಮನ್ಯಾಗೂ ಕೂಡ್ಸಂಗಿಲ್ಲ ಗಣಪತಿ. ಬಟ್ ಪದ್ಧತಿ ಪ್ರಕಾರ ಎಲ್ಲ ಸ್ವೀಟ್ಸ್ ಎಲ್ಲ ಮಾಡ್ತಾರೆ. ನಂಗೆ ಅದೊಂದು ಚಲೋ ಅನ್ನಿಸ್ತೈತಿ. ಮಸ್ತ್ ಮೋದಕ್ಕೆಲ್ಲ ಮಾಡಿರ್ತಾರೆ, ಸ್ವೀಟ್ಸ್ ತಂದಿರ್ತಾರೆ, ಎಲ್ಲ ತಿನ್ನಕ್ಕೆ ಭಾಳ ಮಜಾ ಬರ್ತೈತಿ. ಸೊ ನಾವೀಗ ಬಂದಿರಲ್ಲಿ ಇಲ್ಲಿನೂ ಗಣಪತಿ ಕೂಡ್ಸ್ಯಾರ. ಲೈಕ್ ಭಾಳ ಗತ್ಲೆ ಐತಿದ್ದು. ಸೊ ಒಳಗೆ ಹೋಗಿ ನೋಡೋಣ ಬರ್ರಿ. ಲೈಕ್ ಭಾಳ ಮಸ್ತ್ ಐತಿ ಅಂತ ಹೇಳ್ತಾರೆ.
ನಿನ್ನೆ ಆ್ಯಕ್ಚುಲಿ ಬಂದು ನಾವು ಪಾರ್ಸೆಲ್ ತೊಗೊಂಡು ತಿನ್ನೋದು ಭಾಳ ಲೇಟ್ ಆಯ್ತು ಫಾರ್ ವಿಚ್ ನಿನ್ನೆ ನಂಗೆ ಬ್ಲಾಗ್ ಮಾಡೋಕೆ ಆಗಿಲ್ಲ. ಆ್ಯಂಡ್ ಆ ಪ್ಲೇಸ್ನು ಭಾಳ ಚಲೋ ಐತಿ. ಆ್ಯಂಡ್ ನಮ್ಮ ಇಲ್ಲಿ ಪಿ ಜಿ ಸನಿಪ್ ಗುಡಿ ಐತೆ ಅಂತ ಹೇಳ್ತಿರ್ತೀನಲ್ಲ, ಆ್ಯಂಡ್ ಅಲ್ಲಿ ಗುಡಿ ಲೈಕ್ ಗಣಪತಿ ಕೂಡ್ಸಾರ ಗುಡಿ ಒಳಗೆ. ಆ್ಯಂಡ್ ಅದೂ ಚಂದ ಐತಿ, ಅದೂ ಮಸ್ತ್ ಐತಿ. ಅಲ್ಲಿ ಪ್ರಸಾದ ಕೊಡ್ತಿರ್ತಾರೆ. ಆ್ಯಂಡ್ ಈಗೇನದು ಆ್ಯಕ್ಚುಲಿ ನಾವು ಅವತ್ತು ಗಣೇಶ ಚತುರ್ಥಿ ಇದ್ದ ದಿವಸ ನಂಗೆ ಶೂಟ್ ಮಾಡೋಕೆ ಆಗಿಲ್ಲ, ಬಿಕಾಸ್ ನಾವು ಎಲ್ಲಿ ಅವತ್ತು ಹೋಗಿಲ್ಲ ಹೊರಗೆ. ಆ್ಯಂಡ್ ಈಗೇನದು ಆ್ಯಂಡ್ ಸ್ವಲ್ಪ 2-3 ಡೇಸ್ ಆಗೋಣ ಈಗ ನನಗೆ ಹೋಗೋಕ್ಕಾಗಿತ್ತನ್ನೇ. ಸೊ ಅದು ಒಂದು ಪ್ಲೇಸ್ ಕವರ್ ಮಾಡ್ಕೊಂಬಂದ್ವಿ. ಲೈಕ್ ಅದೇ ಭಾಳ ದೊಡ್ಡ ಪ್ರಮಾಣದಾಗ ಮಾಡ್ಯಾರ. ಆ್ಯಂಡ್ ಇಟ್ಸ್ ರಿಯಲಿ ಗುಡ್. ಅಲ್ಲಿ ಎಲ್ಲ ಡ್ಯಾನ್ಸ್ ಆ್ಯಕ್ಟಿವಿಟೀಸ್ ಅದೆಲ್ಲ ಭಾಳ ಮಸ್ತ್ ಇತ್ತು. ಸೊ ನೀವು ಹೋಗ್ರಿ ಅಲ್ಲೇ. ಆ್ಯಂಡ್ ಚಲೋ ಐತಿ. ಆ್ಯಂಡ್ ಅಲ್ಲಿ ಭಾಳ ಜನ ಇದ್ರಲ್ಲ, ಫಾರ್ ವಿಚ್ ನನಗೆ ಆಫ್ಕೋರ್ಸ್ ಭಾಳ ಜನನೇ ಇದ್ರು. ಆ್ಯಂಡ್ ಭಾಳ ಗದ್ದಲಿತ್ತದು. ಸೊ ನನಗದು ವೀಡಿಯೋ ಮಾಡೋಕೆ ಆಗಿಲ್ಲ. ಲೈಕ್ ನಾ ಮಾತಾಡೋದು ಏನಾಗಿಲ್ಲ, ಬರೀ ನಾ ಫ್ರಂಟ್ ಕ್ಯಾಮ್ರಲ್ಲೇ ಅಲ್ಲಿ ಶೂಟ್ ಮಾಡೀನಿ. ತೋ ಈಗೇನತ್ತ ನನಗೆ ಈಗ ಅಫ್ಕೋರ್ಸ್ ಈಗ ನಾ ಯು ನೋ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ಇಷ್ಟಂತೂ ಆಯ್ತು ನಮ್ದು ಗಣೇಶ ಚತುರ್ಥಿ ಬ್ಯಾಂಗ್ಳೂರ್ದಾಗ. ಆ್ಯಂಡ್ ಅಟ್ ದಿ ಎಂಡ್ ಯು ಆಲ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ಬಾಯ್ ಎವ್ರಿಬಾಡಿ, ಟೇಕ್ ಕೇರ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ದೆನ್ ನಾ ಡೈಲಿ ವ್ಲಾಗ್ಸ್ನು ಮಾಡಲಿ ಮತ್ತು ನಂಗೆ ನೆಕ್ಸ್ಟ್ ಟಾಪಿಕ್ ಏನು ಕವರ್ ಮಾಡಲಿ ನಂಗೆ ಕಮೆಂಟ್ ಮಾಡಿರಿ ಎಲ್ಲರೂ. ನಂಗೆ ಏನು ಮಾಡಬೇಕು ಅಂತ ನಂಗೆ ಒಮ್ಮೊಮ್ಮೆ ಐಡಿಯಾ ಬರೋಂಗಿಲ್ಲ. ಸೊ ಜಸ್ಟ್ ಕಮೆಂಟ್ ಡೌನ್. ಸೊ ನಾ ಅದನ್ನು ಟಾಪಿಕ್ಸ್ ಎಲ್ಲ ಕಂಟೆಂಟ್ ಗ್ಯಾದರ್ ಮಾಡಿ ವ್ಲಾಗ್ ಮಾಡ್ತೀನಿ. ಬಾಯ್ ಎವ್ರಿಬಾಡಿ.